ಆತ್ಮೀಯ ವಿದ್ಯಾರ್ಥಿಗಳೇ, ಪೋಷಕರೇ, ಶಿಕ್ಷಕ ಮಿತ್ರರೇ, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರೇ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಎಲ್ಲ ಹಂತದ ಪದಾಧಿಕಾರಿಗಳೇ ಮತ್ತು ನಮ್ಮ ಹಿತೈಷಿಗಳೇ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಎಲ್ಲರಲ್ಲಿ ಈ ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಮಾಹಿತಿಯನ್ನು ಕೊಡುವಂಥದ್ದು, ಈ ಚಳುವಳಿಯ ಮಹತ್ವವನ್ನು ವಿವರಿಸೋದು, ಅದರ ಬಗ್ಗೆ ಒಂದು ಗೌರವವನ್ನು ಮೂಡಿಸುವಂಥದ್ದು, ಅದರ ಮೂಲಕ ನಾವು ನಮ್ಮ ದೇಶದ ಬೆಳವಣಿಗೆಯಲ್ಲಿ, ಸಮಾಜದ ಬೆಳವಣಿಗೆಯಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಬೇಕು ಅನ್ನೋ ಒಂದು ಅರಿವನ್ನು ಮೂಡಿಸುವ ಉದ್ದೇಶದಿಂದ ಸ್ವಾತಂತ್ರ್ಯ ಚಳುವಳಿ ಕುರಿತಂಥ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಆನ್ಲೈನ್ ಮೂಲಕ ಮಾಡ್ತಾ ಇದೆ. ಇದು 5ನೇ ವರ್ಷದ ರಸಪ್ರಶ್ನೆ ಸ್ಪರ್ಧೆ. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕನೇ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಕೆಲವರು ನೇರವಾಗಿ ನಮ್ಮ ಸಮಿತಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಕೆಲವರು ಶಿಕ್ಷಕರ ಮೂಲಕ, ಕೆಲವರು ಶಿಕ್ಷಣ ಸಂಸ್ಥೆಗಳ ಮೂಲಕ ನೋಂದಾಯಿಸ್ಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳೆಲ್ಲರನ್ನು ಕೂಡ ಶಿಕ್ಷಕರು ವಾಟ್ಸಪ್ ಗ್ರೂಪನ್ನು ಮಾಡ್ಕೊಂಡಿದ್ದಾರೆ. ನಾವು ಈ ಜಿಲ್ಲಾ ಸಂಯೋಜಕರು, ತಾಲೂಕು ಸಂಯೋಜಕರು ಹಾಗೂ ಶಿಕ್ಷಕರು, ಕೆಲವು ವಿದ್ಯಾರ್ಥಿಗಳು ನೇರವಾಗಿ ಗ್ರೂಪನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಸಂಜೆ 6 ಗಂಟೆಗೆ ಇದು ಆನ್ಲೈನ್ನಲ್ಲಿ ನಡೆಯುವಂಥ ಒಂದು ರಸಪ್ರಶ್ನೆ ಸ್ಪರ್ಧೆ. 50 ಪ್ರಶ್ನೆಗಳಿರುತ್ತೆ. ಒಂದೊಂದು ಪ್ರಶ್ನೆಗೂ 4 ಬಹು ಆಯ್ಕೆಯ ಉತ್ತರಗಳಿರುತ್ತೆ. ಕನ್ನಡ, ಇಂಗ್ಲೀಷ್ನಲ್ಲಿ 2 ಇರುತ್ತೆ. ವಿದ್ಯಾರ್ಥಿಗಳು ನಾವು 6 ಗಂಟೆಗೆ ಲಿಂಕನ್ನು ಹಾಕ್ತೀವಿ. ಇವತ್ತು ಪ್ರಾಯೋಗಿಕವಾಗಿ ಅಂದರೆ ಟ್ರಯಲ್, ಇವತ್ತು ಸುಮ್ಮನೆ ತಮಗೆ ಹೇಗೆ ನಡೆಯುತ್ತೆ ಇದು ಅಂತ ಗೊತ್ತಾಗಲಿ ಅಂತೇಳಿ ನಾವು ಮಾಡ್ತಿದ್ದೀವಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಫೈನಲ್ ನಡೆಯುತ್ತೆ. ಇವತ್ತು ಏನು ಟ್ರಯಲ್ ನಡೆಯುತ್ತೆ 7 ಗಂಟೆಗೆ, ಅದರ ಗೂಗಲ್ ಲಿಂಕನ್ನು ನಾವು 6 ಗಂಟೆಗೆ ಎಲ್ಲ ಗುಂಪುಗಳಲ್ಲಿ ಹಾಕ್ತೀವಿ. ಅಂದರೆ ನಾವು ಮೇಯ್ನ್ ಗುಂಪಲ್ಲಿ ಹಾಕ್ತೀವಿ, ಅದನ್ನು ಶಿಕ್ಷಕರು ತಮ್ಮ ತಮ್ಮ ಗುಂಪುಗಳಲ್ಲಿ ಇದನ್ನು ಹಾಕ್ತಾರೆ. ಆ ಲಿಂಕನ್ನು ಓಪನ್ ಮಾಡಿದ ಆಗ ತಮಗೆ ಫಸ್ಟ್ ಏನು ಬರುತ್ತೆ ಅಂತಂದರೆ ವಿದ್ಯಾರ್ಥಿ ಹೆಸರು ಅಂತ ಇದೆ. ಅಲ್ಲಿ ತಾವು ತಮ್ಮ ಹೆಸರನ್ನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಬೇಕು ನೀಟಾಗಿ. ಆಮೇಲೆ ಏನು ಬರುತ್ತೆ, ಮೊಬೈಲ್ ನಂಬರ್ ಅಂತ ಇದೆ. ತಮ್ಮ ಮೊಬೈಲ್ ನಂಬರನ್ನು, ತಮ್ಮ ಪೋಷಕರ ಮೊಬೈಲ್ ನಂಬರನ್ನು ಅಲ್ಲಿ ತಾವು ಎಂಟ್ರಿ ಮಾಡಬೇಕು. ಅದಾದಮೇಲೆ ಡಿಸ್ಟ್ರಿಕ್ಟ್ ಅಂತ ಇದೆ, ಜಿಲ್ಲೆ. ಈ ಡಿಸ್ಟ್ರಿಕ್ಟನ್ನು ನೀವು ಟೈಪ್ ಮಾಡೋ ಅಗತ್ಯ ಇಲ್ಲ, ಆ ಲಿಸ್ಟ್ ಇದೆ. ಆ ಲಿಸ್ಟಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು. ಬೆಂಗಳೂರಿನವರು ಬೆಂಗಳೂರು ಅರ್ಬನ್ ಅಂತ ಇದೆ, ಬೆಂಗಳೂರು ಗ್ರಾಮಾಂತರ ಅಂತ ಇದೆ, ಕಲಬುರಗಿ ಅಂತ ಇದೆ, ಹಾಸನ ಅಂತ ಇದೆ. ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ತಾಲೂಕನ್ನು ಕಾಲಮ್ನಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ, ತಾವು ತಮ್ಮ ತಾಲೂಕು ಹೆಸರನ್ನು ಟೈಪ್ ಮಾಡಬೇಕು. ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಶಿಕ್ಷಕರು, ಪೋಷಕರನ್ನ ಕೇಳಿಬಿಟ್ಟು ನಿಮ್ಮ ತಾಲೂಕು ಹೆಸರನ್ನು ಹೆಂಗೆ ಬರೀಬೇಕು ಅಂತ ಒಂದೇ ರೀತಿಯಲ್ಲಿ ಬರೆದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇಂಗ್ಲೀಷ್ನಲ್ಲೇ ಟೈಪ್ ಮಾಡಿ. ಈಗ ಗೌರಿಬಿದನೂರು ಅಂದರೆ GOWRIBIDANUR ಹಂಗೆ ಬರೀಬೇಕು. ಕೆಲವು GBD ಅಂತ ಬರೀತಾರೆ, ಏನೇನೋ ಬರೀತಾರೆ. ಅದಕ್ಕೆ ತಮ್ಮ ತಾಲೂಕು ಹೆಸರನ್ನು ಸ್ಪಷ್ಟವಾಗಿ, ಭದ್ರಾವತಿ BHADRAVATHI ಆ ಥರ ದೊಡ್ಡವರನ್ನು ಕೇಳಿ ಅದೇ ರೀತಿ ತಾಲೂಕು ಹೆಸರನ್ನು ಬರೀರಿ. ಆಮೇಲೆ ಸ್ಕೂಲ್ ಅಂತ ಇದೆ. ಸ್ಕೂಲು ಕೂಡ ಒಬ್ಬೊಬ್ಬರು ಒಂದೊಂದು ಸ್ಕೂಲ್ ಹೆಸರು ಒಂದೊಂದು ಥರ ಬರೀತಾರೆ. ಈಗ ಸರ್ಕಾರಿ ಪ್ರೌಢಶಾಲೆ ತೀರ್ಥಹಳ್ಳಿ, GHS ತೀರ್ಥಹಳ್ಳಿ, THIRTHALLI. ಅದೇ ಥರ ಖಾಸಗಿ ಶಾಲೆಗಳು ತಮ್ಮ ಶಿಕ್ಷಕರನ್ನು, ಪೋಷಕರನ್ನು ಕೇಳಿ, ಮತ್ತು ಶಿಕ್ಷಕರು ಕೂಡ ಈ ಗ್ರೂಪ್ನಲ್ಲಿ ಏನು ಶಿಕ್ಷಕರಿದ್ದೀರಾ ತಮ್ಮ ಶಾಲೆಯ ಹೆಸರನ್ನು ಹೇಗೆ ಬರೀಬೇಕು ಅಂತ ತಮ್ಮ ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಬಿಡಿ. ಇದು ಕಿರಣ್ ಹೈಸ್ಕೂಲ್ ಹಿರಿಸಾವೆ ಹೆಂಗೆ ಬರೀಬೇಕು ಒಂದೇ ಥರ ಬರೆಸಿ. ಯಾಕೆ ಅಂದರೆ ಇದನ್ನು ಹೇಳ್ತಿರೋದು ನಾನು. ಈಗ ನಮ್ಮ ಶಾಲೆಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಬಂದಿರೋ ವಿದ್ಯಾರ್ಥಿಗಳು ಲಿಸ್ಟ್ ಕೊಡಿ ಅಂತೀರ. ಯಾರ್ಯಾರು ಅಂಕಗಳು ಬರುತ್ತಲ್ಲ, ಕಡಿಮೆ ಅವಧಿನಲ್ಲಿ ಹೆಚ್ಚು ಅಂಕಗಳು ಪಡೆದಿರ್ತಾರಲ್ಲ, ಅವ್ರದ್ದು ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಸೆಲೆಕ್ಟ್ ಮಾಡ್ತೀವಿ. ಈಗ ರಾಜ್ಯ ಮಟ್ಟದಲ್ಲಿ ಫಸ್ಟ್ ಪ್ರೈಸ್ 10,000, ಸೆಕೆಂಡ್ ಪ್ರೈಸ್ 8,000, ಥರ್ಡ್ ಪ್ರೈಸ್ 6,000, ಸಮಾಧಾನಕರ ಭಾವನ 1,000 10 ಜನಕ್ಕೆ ಕೊಡ್ತೀವಿ. ಅದೇ ರೀತಿ ಕೆಲವರು ನಮ್ಮ ಜಿಲ್ಲೆದು 3 ಜನ ಟಾಪರ್ಸ್ ಕೊಡಿ ಅಂತ ನಂಗೆ ಕೇಳ್ತಾರೆ. ನಾವು ಲಿಸ್ಟಿಂದ ಕೊಡ್ತೀವಿ. ತಾಲೂಕಿನವ್ರು ಕೇಳಿದ್ರು ಕೊಡ್ತೀವಿ, ಶಾಲೆಯವ್ರು ಕೇಳಿದ್ರು ಕೊಡ್ತೀವಿ. ಅದಕ್ಕೆ ಶಾಲೆ ಹೆಸರನ್ನು ಒಂದೇ ರೀತಿಯಲ್ಲಿ ಬರೆದ್ರೆ ನಮ್ಗೆ ಅನುಕೂಲ. ಕೆಲವರು ಒಂದು ಶಾಲೆ ಹೆಸರನ್ನ 25 ಥರ ಬರೀತಾರೆ. ಕನ್ನಡದಲ್ಲಿ ಒಬ್ಬರು ಬರೀತಾರೆ, ಇಂಗ್ಲೀಷ್ನಲ್ಲಿ ಒಬ್ಬರು ಬರೀತಾರೆ. ಹಂಗೆ ಮಾಡಬೇಡಿ. ಇಂಗ್ಲೀಷ್ನಲ್ಲಿ ಒಂದೇ ರೀತಿಯಲ್ಲಿ ಬರಿಬೇಡಿ. ಆದರ್ಶ ಹೈಸ್ಕೂಲ್ ADARSHA ಹೈಸ್ಕೂಲ್ HIGHSCHHOOL ಯಾವ ಊರು? ಯಳಂದೂರು. ಹಂಗೆ ಬರೆದ್ರೆ ನಮಗೆ ಗೊತ್ತಾಗೋದು, ಆಯಿತಾ? ಅದಕ್ಕೋಸ್ಕರ ಆ ರೀತಿ ಅದನ್ನು ತಾವು ಶಾಲೆ ಹೆಸರನ್ನು ಶಿಕ್ಷಕರು ಗೈಡ್ ಮಾಡಿ ಇದೇ ಥರ ಬರೀರಿ ಅಂತ ತಾವು ಬರೆಸ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಆಮೇಲೆ ಸ್ಟ್ಯಾಂಡರ್ಡ್ ಅಂತ ಇದೆ, ಯಾವ ತರಗತಿ ಅದನ್ನು ತಾವು ಆಯ್ಕೆ ಮಾಡ್ಕೊಳ್ಳಿ. 8th, 9th, 10th ಅಂತ ಇದೆ, ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಈಗ ಅದಕ್ಕಿಂತ ನಾವು PUCನವ್ರು ತೊಗೊಂಡಿಲ್ಲ, ಆದರೆ 7th, 6th ಕೆಲವ್ರು ಇರ್ಬೋದು.
ಅವ್ರು ಏನು ಮಾಡಬೇಕು ಅಂದರೆ ಇದರಲ್ಲೇ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಏನೂ ತಪ್ಪಾಗಲ್ಲ. ಈಗ ತಾವು 6th 7th ಯಾರಾದರೂ 5th ಆ್ಯಡ್ ಆಗಿದ್ದರೆ ಅದು ಆಯ್ಕೆ ಇಲ್ವಲ್ಲ, ಇದರಲ್ಲೇ ಒಂದು ಆಯ್ಕೆ ಮಾಡ್ಕೊಳ್ಳಿ, ಏನು ತಪ್ಪಾಗಲ್ಲ. ತಮ್ಮ ಶಾಲೆ ಹೆಸರು ಬರೀರಿ, ತರಗತಿ ಈ 3ರಲ್ಲಿ ಯಾವುದೋ 8 ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ತಪ್ಪಾಗೋದಿಲ್ಲ. ಇದಾದಮೇಲೆ ತಾವು ಇದು ಮೊದಲನೇ ಹಂತದ ಪ್ರಾಥಮಿಕ ಮಾಹಿತಿ, ಇದನ್ನು ಸಬ್ಮಿಟ್ ಮಾಡಿಬಿಡಿ. ಸಬ್ಮಿಟ್ ಮಾಡಿದ ಮೇಲೆ ನೆಕ್ಸ್ಟು ಸೆಕೆಂಡ್ ಸ್ಟೇಜ್ಗೆ ಹೋಗ್ತೀರ. ಅಲ್ಲಿ ಒಂದೊಂದು ಪ್ರಶ್ನೆ ಕನ್ನಡ ಇಂಗ್ಲೀಷ್ನಲ್ಲೂ ಇರುತ್ತೆ, ಅದರಲ್ಲಿ 4 ಆಯ್ಕೆಗಳಿರುತ್ತೆ. ನಿಮ್ಗೆ ಯಾವ ಸರಿ ಅನಿಸುತ್ತೋ ಅದನ್ನು ಆ ಬಟನ್ ಮೇಲೆ ಟಿಕ್ ಮಾಡಿ. ಅದೇ ಥರ 50 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕು. ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಮಾಡಿ, ಗಡಿಬಿಡಿ ಮಾಡ್ಕೊಳ್ಬೇಡಿ. 50 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಟ್ಟ ನಂತರ ಒಂದು ಸಬ್ಮಿಟ್ ಅಂತ ಬಟನ್ ಇದೆ, ಅದನ್ನು ಒತ್ತಬೇಕಾಗುತ್ತೆ. ಆ ಸಬ್ಮಿಟ್ ಬಟನ್ನ ಒತ್ತಿದ ಮೇಲೆ ನೆಕ್ಸ್ಟು ವ್ಯೂ ಸ್ಕೋರ್ ಅಂತ ಬರುತ್ತೆ. ಅಂದರೆ ನಿಮ್ಮ ಸ್ಕೋರ್ ಎಷ್ಟು ಅದನ್ನು ಒತ್ತಿದರೆ ನೀವು ಎಷ್ಟು ಮಾರ್ಕ್ಸ್ ಬಂದಿದೆ, 50ಕ್ಕೆ 36, 50ಕ್ಕೆ 50, 10, 40 ಈ ಥರ ಬರುತ್ತೆ. ಸೊ ಹೀಗಾಗಿ ಆ ಮಾರ್ಕ್ಸ್ ಬಂದು ನೀವು ಒತ್ತಿದ ಮೇಲೆ ನಿಮ್ಮದು ಅಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅರ್ಥ. ಆಮೇಲೆ ನಮ್ಮ ಹತ್ರ ಕೂಡ ನಿಮ್ಮೆಲ್ಲ ರಿಸಲ್ಟ್ ಬರುತ್ತೆ. ಅಲ್ಲಿ ನಾವು ಯಾರು ಈಗ 50 ಮಾರ್ಕ್ಸನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಥವಾ ಕೋಲಾರ ಜಿಲ್ಲೆಯಲ್ಲಿ ಅಥವಾ ರಾಯಚೂರು ಜಿಲ್ಲೆಯವರು 50 ಮಾರ್ಕ್ಸನ್ನು ಒಬ್ಬರು 10 ನಿಮಿಷದಲ್ಲಿ ಬರೆದಿರ್ತಾರೆ, ಒಬ್ಬರು 6 ನಿಮಿಷದಲ್ಲಿ ಎಂಟ್ರಿ ಮಾಡಿರ್ತಾರೆ, ಒಬ್ಬರು 5 ನಿಮಿಷ 59 ಸೆಕೆಂಡ್ ಮಾಡಿರ್ತಾರೆ. ಆಗ ನಾವು ಫಸ್ಟ್ ಯಾರಿಗೆ ಕೊಡ್ತೀವಿ ಅಂದರೆ 5 ನಿಮಿಷ 59 ಸೆಕೆಂಡ್ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಕೊಡ್ತೀವಿ. ಈ ರೀತಿ ಇದನ್ನು ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿ ಮಾಡಿ. ಇವತ್ತು ಸಂಜೆ 7 ಗಂಟೆಗೆ ಟ್ರಯಲ್ ಇದೆ, ಅಟೆಂಡ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ತೊಂದರೆ ಇದ್ದರೆ ತಿಳಿಸಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಅಲ್ಲಿ ನಾವು ಲಿಂಕ್ ಹಾಕ್ತೀವಿ, 10 ಗಂಟೆಗೆ ಅದನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ಈಗ 6 ಗಂಟೆಗೆ ಲಿಂಕ್ ಹಾಕಿದ ತಕ್ಷಣ ಸಾರ್ ಬರ್ತಾಯಿಲ್ಲ ಅಂತ ನಿಮ್ಮ ಮಾಸ್ಟರ್ಗಳಿಗೆ ತೊಂದರೆ ಕೊಡಬೇಡಿ. ಕರೆಕ್ಟಾಗಿ ಇವತ್ತು 7 ಗಂಟೆಗೆ ಆ್ಯಕ್ಟಿವೇಟ್ ಆಗುತ್ತೆ. 7 ಗಂಟೆಗೆ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಪನ್ ಆಗುತ್ತೆ. ನಾಳೆ 10 ಗಂಟೆಗೆ ಅದು ಓಪನ್ ಆಗುತ್ತೆ. ಅದನ್ನು ಓಪನ್ ಮಾಡ್ಕೊಂಡು ಬರೀರಿ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮರುಗಳು, ಹುತಾತ್ಮರುಗಳು, ಅವ್ರ ಬಗ್ಗೆ ನಾವು ತಿಳಿಯೋದು ಭಾಳ ಅಗತ್ಯ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದನ್ನು ಯಶಸ್ವಿ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಮೂಲಕ ಸರ್ಟಿಫಿಕೇಟನ್ನು ಕೊಡ್ತೀವಿ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ಸರ್ಟಿಫಿಕೇಟ್ನ ಶಾಲೆಯಲ್ಲಿ ವಿತರಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಏನೇ ಮಾಹಿತಿ ಬೇಕಾದ್ರೆ ತಮ್ಮ ಶಿಕ್ಷಕರ ಮೂಲಕ ಕೇಳಿ, ಶಿಕ್ಷಕರು ಆ ಮಾಹಿತಿಯನ್ನು ನಮಗೆ ರವಾನೆ ಮಾಡಿ ನೀವು ಎಲ್ಲರೂ ಸೇರಿ ಈ ರಸಪ್ರಶ್ನೆ ಸ್ಪರ್ಧೆಯನ್ನು ಯಶಸ್ವಿ ಮಾಡೋಣ. ನಮಸ್ಕಾರ. ನಾನು ಬಸವರಾಜು, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ನಮಸ್ಕಾರ.